ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ರೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಹೌದಮ್ಮವ್ವ, ನೀವು ಹೇಳ್ತಾರ ನಿಜನ, ನಾನು ಓದ್ಬೇಕು ಅಂದ್ಕೊಂಡಿರೋ ಕನಸನ್ನ ನಿಜ ನೀವು ನೆರವೇರಿಸ್ತಾ ಇದ್ದೀರಾ, ನಿಮ್ಮ ಮಾತು ಸತ್ಯನ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾ ಇರ್ತಾಳೆ. ಹೌದು, ನಮಗೆಲ್ಲ ಇಷ್ಟು ನೀನು ಮನೆಗೆ ಸಹಾಯ ಮಾಡ್ತಾ ಇರ್ತೀಯ, ಯಾವಾಗಲೂ ಕೂಡ ಮನೆಗೆ ಒಳ್ಳೆಯದನ್ನೇ ಬಯಸ್ತಿರ್ತೀಯ, ಅಂಥದ್ರಲ್ಲಿ ನಿನಗೆ ನಿನ್ನ ಕನಸನ್ನು ನಾವು ಈಡೇರಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಿನ್ನ ಕನಸನ್ನು ನೆರವೇರಿಸಬೇಕು, ನಿನ್ನ ಕನಸಿಗೆ ನಾವು ಒತ್ತಾಸೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ತೊಗೊಂಡಿದ್ದೀವಿ ಅಂತ ಅಂದಾಗ, ಈ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಆದರೆ ನಿಮ್ಮಂಥ ಮಾವ, ನಿಮ್ಮಂಥ ಗಂಡನ್ನು ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತಲೇ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗದಷ್ಟು ಋಣನ ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ವಿದ್ಯಾ ಇಲ್ಲಿ ಖುಷಿಯಿಂದ ಹೋಗಿ ಭದ್ರನ ತಪ್ಕೋತಾಳೆ. ಅದು ನೋಡಿ ಎಲ್ಲರೂ ಕೂಡ ತುಂಬಾ ಇಲ್ಲಿ ಖುಷಿನ ಪಡ್ತಾ ಇರ್ತಾರೆ. ಹೌದು, ನೀನು ಹೇಳಿದ್ದು ನಿಜನೇ, ನಿನ್ನ ಆಸೆ ಏನಿದೆ ಅದನ್ನು ನೀನು ಪೂರೈಸ್ಕೋಬೋದು, ನೀನು ಡಾಕ್ಟ್ರ್ ಓದ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾರೆ. ಅವಾಗ ಎಲ್ಲರೂ ಕೂಡ ಇಲ್ಲಿ ಖುಷಿಯಿಂದ ನೋಡ್ತಾ ಇರ್ತಾರೆ. ಆದರೆ ಒಂದು ಕಡೆ ಇಲ್ಲಿ ಸಾವಿತ್ರಿ ಆಗಿ ಚಿತ್ರ ಮತ್ತು ಹಾಗೆಯೇ ಈಶ್ವರಿ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಆ ಕಷ್ಟದಲ್ಲಿ ಆಯಿತು, ಆಗಿದ್ದೆಲ್ಲ ಒಳ್ಳೇದಾಯಿತು, ಇನ್ನು ಮುಂದೆ ಆಗೋದನ್ನ ಕಾರ್ಯ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಬಂದ್ಬಿಟ್ಟು ಹೇಳ್ತಾರೆ. ಆಯಿತು ನೋಡೋಣ, ಮುಂದಿನ ಕಾರ್ಯ ನೋಡಿ, ಇನ್ನು ಮುದ್ದು ಸೊಸೆಗೆ ಇವತ್ತಿನ ಶಾಸ್ತ್ರ ಏನಿದೆ ಅದನ್ನು ಮಾಡಿ ಇಷ್ಟೋ ತನಕ ಆಗಿದ್ದೆಲ್ಲ ಸಾಕು, ಇನ್ನು ಮುಂದೆ ಏನಾದ್ರು ಶಾಸ್ತ್ರ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆವಾಗ ವಿದ್ಯೆ ಇಲ್ಲಿ ಒಂದು ಕಡೆ ಇಲ್ಲಿ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಏನಾರಾಗಲಿ ನಾನು ಹೇಳ್ಬಿಡ್ಬೇಕಲ್ವ, ಇನ್ನು ಮುಂದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇದನ್ನು ತಪ್ಪಾಗುತ್ತೆ, ಇವತ್ತಾದರೂ ನಾನು ಕರೆಕ್ಟ್ ಟೈಮ್ ಬಂದಿದೆ, ನಾನು ಬಸ್ರಿ ಅಲ್ಲ ಅನ್ನೋ ವಿಷಯನ ಎಲ್ಲರಿಗೂ ಹೇಳ್ಬಿಡ್ಬೇಕು, ಎಲ್ಲರ ಎದುರುಗಡೆ ನಾನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಯೋಚನೆನ ಮಾಡ್ತಾ ಕೂತಿರ್ತಾಳೆ. ಅಷ್ಟರೊಳಗೆ ಇಲ್ಲಿ ಈಶ್ವರಿ ಕೂಡ ಇಲ್ಲಿ ಯೋಚನೆ ಸಂಕಟದಿಂದ ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ. ಆಮೇಲೆ ಅತ್ತೆ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಅಷ್ಟರೊಳಗೆ ಮೌನ, ಸುಮ್ಮನೆ ಇರು ವಿದ್ಯಾ, ನೀನು ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇರ್ತಾನೆ. ಆಮೇಲೆ ಆಗಲ್ಲ ಅತ್ತೆ, ನಾನು ವಿಷಯ ಹೇಳಬೇಕಿತ್ತು ಅಂತ ಅಂದಾಗ ಅಷ್ಟರಲ್ಲಿ ಈಶ್ವರಿ ಅಕ್ಕ ನಾನು ಮಡ್ಲು ತುಂಬ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದನ್ನು ನೋಡಿ ತುಂಬಾ ವಿದ್ಯಾ ಕೂಡ ಗಾಬರಿ ಆಗ್ತಾಳೆ. ಆವಾಗ ಇಲ್ಲ ಚಿಕ್ಕತ್ತೆ, ನಾನು ಮಾತು ಕೇಳಿ ಅಂತ ಅಂದಾಗ, ಇಲ್ಲ ನೀನು ಏನು ಮಾತಾಡಬೇಡ, ಕೂತ್ಕೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿರ್ತಾರೆ. ಅವಾಗ ಹಂಗಲ್ಲ, ಇವತ್ತಾದರೂ ಸತ್ಯ ಹೇಳೋ ಅವಕಾಶ ಬಂದೈತೆ, ನಾನು ಇವತ್ತಾದ್ರೂ ಹೇಳಲೇಬೇಕು, ಇಲ್ಲಾಂದರೆ ನಾನು ಯಾವತ್ತೂ ಕೂಡ ಸತ್ಯ ಹೇಳೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲಿ ಇದು ಮಾಡ್ತಾ ಇರ್ತಾಳೆ. ನೀನು ಇಲ್ಲಿ ನೀನಾಗಿ ಸತ್ಯ ಒಪ್ಕೊಂಡು ನೀನು ಎಲ್ಲರ ಎದುರುಗಡೆ ಮತ್ತೆ ಇಲ್ಲಿ ತಪ್ಪಿತಸ್ಥಳಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇದು ಮಾಡ್ತಾ ಇದೆಯಾ, ಅದಕ್ಕೆ ನಾನು ಬಿಡೋದಿಲ್ಲ. ಈಶ್ವರಿ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಇವತ್ತು, ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ನನ್ನ ಕೈಲಿ, ನನ್ನ ಮಗನೇ ಮನೆಯಿಂದ ಆಚೆದೆ ಹಾಕಿದೆ ಅಲ್ವಾ, ಇದಕ್ಕೆ ನೀನು ಏನು ಬೆಲೆ ಕಟ್ಟಬೇಕಾಗುತ್ತೆ ಅಂತ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ವಿದ್ಯೆಗೆ ಇದು ಮಾಡ್ತಾ ಇರ್ತಾಳೆ. ತಪ್ಪು ನಾನು ಮತ್ತೆ ಇಲ್ಲಿ ಒಪ್ಕೊಂಡವ್ರು ಕೂಡ ಶಿಕ್ಷೆಗೆಲ್ಲ ನಾನು ಅನುಭವಿಸೋಕೆ ರೆಡಿ ಇದ್ದೀನಿ, ಅಂದರೆ ನೀವು ಯಾಕೆ ಮತ್ತೆ ಅದನ್ನೇ ಇದು ಮಾಡ್ತಿದ್ದೀರಾ ಅಂತ ಅಂದಾಗ, ನೀನಾಗೆ ತಪ್ಪನ್ನು ಒಪ್ಕೊಳ್ಳೋಕೆ ನಾನು ಬಿಡೋದಿಲ್ಲ ಕಣೆ, ಅದನ್ನು ಈಶ್ವರಿ ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ವಿದ್ಯೆ ಕೂತ್ಕೊಳ್ಳವ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಇದು ಮಾಡ್ತಾ ಇರ್ತಾಳೆ. ಅಲ್ಲ ಅತ್ತೆ ಅಂತ ಅಂದಾಗ ಅವಾಗ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ, ಯಾಕೆ ವಿದ್ಯೆ ಇಷ್ಟೊಂದು ಇದು ಮಾಡ್ತಾ ಇದೆಯಾ, ಏನೋ ಒಂದು ಸಣ್ಣದ ಪುಟ್ಟ ತಪ್ಪು ಮನೆ ಅಂದಮೇಲೆ ನಡೀತದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಾಗೈತೆ ಅಂಥದ್ರಲ್ಲಿ ನೀನು ಯಾಕೆ ಮತ್ತೆ ಇದು ಮಾಡ್ತಾ ಇದೆಯಾ, ಮಡ್ಲು ತುಂಬಿಸ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಅಮ್ಮಮ್ಮ. ಅವಾಗ ಇಲ್ಲಿ ವಿದ್ಯೆ ಏನು ಮಾತಾಡೋಕ್ಕಾಗ್ದಲೇ ಇಲ್ಲಿ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಕೂರ್ತಾರೆ. ಅವಾಗ ಇಲ್ಲಿ ಈಶ್ವರಿ ಅವಳನ್ನೇ ನೋಡಿಕೊಂಡು ಗುರಾಯಿಸ್ಕೊಂಡು ಬರ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿ ವಿದ್ಯೆಗೆ ತುಂಬಾ ಗಾಬರಿ ಆಗ್ತದೆ. ನಾನಿಲ್ಲಿ ಮನೇಲಿ ಎಲ್ಲರನ್ನೂ ಕೂಡ ತಪ್ಪಿತಸ್ಥರಾಗಿ ಇದು ಮಾಡ್ತಾ ಇರ್ತೀನಿ, ಅಂಥದ್ರಲ್ಲಿ ನಾನೇ ಇಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯಾ ತುಂಬಾ ಗಾಬರಿಯಿಂದ ಇಲ್ಲಿ ನೋಡ್ತಿರ್ತಾಳೆ. ಒಂದು ಕಡೆ ಇಲ್ಲಿ ಈಶ್ವರಿ ಬಂದ್ಬಿಟ್ಟು ಮಡ್ಲು ತುಂಬಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಳೆ. ಮೊದಲನೇದಾಗಿ ಇಲ್ಲಿ ಮಡ್ಲು ತುಂಬಿಟ್ಟು, ನನ್ನ ಮಗನಿಗೆ ನೀನು ಮನೆಯಿಂದ ಆಗ್ತಾ ಅಲ್ವಾ, ಇನ್ನು ಮುಂದೆ ನೋಡು ಅಸಲಿ ಆಟ ಶುರುವಾಗುತ್ತೆ, ನೀನು ನನ್ನ ಗಂಡನೂ ಆಗಿ ಹೆಂಗೆ ಜೊತೆಯಲ್ಲಿ ಇರ್ತೀರಾ, ಹೆಂಗೆ ಜೀವನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಖಂಡಿತವಾಗ್ಲೂ ಕೂಡ ನೋಡ್ತೀನಿ, ಇದೇ ಈಶ್ವರಿ ಮಾಡ್ತಿರೋ ಸವಾಲು ಕಣೆ, ಇದರಿಂದ ನೀನು ಹೊರಗಡೆ ಬಾ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ಇಲ್ಲಿ ಈಶ್ವರಿ ಮಡ್ಲು ತುಂಬಕ್ಕೆ ಶುರು ಮಾಡ್ತಾಳೆ. ಮಡ್ಲು ತುಂಬಿಟ್ಟು ಇಲ್ಲಿ ಹೂನ ಮಾಡಿಸ್ತಾಳೆ. ಹೂನ ಮಾಡಿಸ್ಬಿಟ್ಟು, ನೋಡು ಸಮೃದ್ಧಿ ಕೊಡಲಿ ದೇವರು, ಆಯುಸ್ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಹೂನ ಇಡ್ತಾರೆ, ಆದರೆ ನಿನಗೆ ಸಮೃದ್ಧಿ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಮತ್ತೆ ಮಡ್ಲು ತುಂಬ್ತಾ ಇರ್ತಾಳೆ. ಬೆಲ್ಲನ ಇಡ್ತಾಳೆ. ಬೆಲ್ಲ ಇಟ್ಬಿಟ್ಟು, ನೋಡು ಇಲ್ಲಿ ಬೆಲ್ಲನ ಏನಕ್ಕೆ ಇಡ್ತಾರೆ ಗೊತ್ತಾ, ಬೆಲ್ಲ ಇಟ್ಟೋದು ಸಿಹಿ ಸಂಕೇತ ಅಂತ ಹೇಳ್ಬಿಟ್ಟು, ಆದರೆ ನೀನು ಬಾಳಲ್ಲಿ ಫುಲ್ ಕೈನೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಬೆಲ್ಲ ಇಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅಕ್ಕಿನ ಹಾಕ್ತಾಳೆ. ಅಕ್ಕಿನ ಹಾಕ್ಬಿಟ್ಟು, ನನ್ನ ಮಗನ ಅನ್ನ ಕಿತ್ಕೊಂಡೆ ಅಲ್ವಾ, ನಿನಗೆ ಯಾವತ್ತಿದ್ರೂ ಕೂಡ ನಿನ್ನ ಜೀವನದಲ್ಲಿ ನೀನು ನೆಮ್ಮದಿನೇ ಸಿಗಬಾರ್ದು, ನೀವು ದೂರವಾಗಿ ಜೀವನ ಮಾಡಬೇಕು, ನಿನಗೂ ಅದೇ ರೀತಿ ನಾನು ಮಾಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೂ ಈಶ್ವರಿ ಏನು ಅಂತ ನಿನ್ಗೆ ಗೊತ್ತಿರಲಿಲ್ಲ, ಆದರೆ ಇನ್ನು ಮುಂದೆ ಈಶ್ವರಿ ಏನು ಅಂತ ಹೇಳ್ಬಿಟ್ಟು ನಿನಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಇದು ಮಾಡಿಕೊಂಡು ಇಲ್ಲಿ ಈಶ್ವರಿ ಇಲ್ಲಿ ಮಡ್ಲು ತುಂಬ್ತಾ ಇರ್ತಾಳೆ. ಒಂದು ಕಡೆ ವಿದ್ಯಾ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಆವಾಗ ಇಲ್ಲಿ ಈಶ್ವರಿ ಮಡ್ಲು ತುಂಬಿಬಿಟ್ಟು, ಅಕ್ಕ ನಾನು ಮಡ್ಲು ತುಂಬಿಟ್ಟೆ ಅಕ್ಕ,
ಅಂತ ಹೇಳ್ಬಿಟ್ಟು ಇಲ್ಲಿ ಮೋನಾಗೆ ಹೇಳ್ತಾಳೆ. ಹೌದು ಈಶ್ವರಿ, ತುಂಬ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಮೋನ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ತುಂಬಾ ವಿದ್ಯಾ ಕೂಡ ಗಾಬರಿಯಾಗಿ ನೋಡ್ತಾ ಇರ್ತಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಈಗ ಮೊದಲು ತುಂಬ ಶಾಸ್ತ್ರ ಆಯಿತು, ನಿನಗೆ ಒಳ್ಳೇದಾಯ್ತಲ್ವಾ, ಸರಿ ಆಯಿತು, ಈಗ ನನಗೆ ನನ್ನ ಮಗನೇ ನನ್ನಿಂದ ದೂರ ಮಾಡಿದೆ ಅಲ್ವಾ, ಸರಿ ಆಯಿತು, ಈಗ ನನ್ನ ಮಗನ್ನ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಗಲಾಟೆನ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಗೋವಿಂದೇಗೌಡರು, ಶಿವರಾಮೇಗೌಡರು ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ತಾ ಇದೀಯ ನೀನು, ಸುಮ್ಮನೆ ಇರು ಅಂತ ಅಂದರೆ ಈ ಒಂದು ನಿಮಿಷ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಬೈಯೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆವಾಗ ಇಲ್ಲ, ಈಗ ಇವಳು ನನ್ನ ಮಗನೇ ಕಿತ್ಕೊಂಡ್ಲು ಅಲ್ವಾ, ಈಗ ಅವ್ನ ಮಗನೂ ನನಗೆ ಬೇಕು, ಈಗ ನನ್ನ ಮಗನ ಕೊಡೋಕ್ಕಾಗೋದಿಲ್ಲ ಅಲ್ವಾ, ಅವ್ನ ಮಗುನೇ ನನಗೆ ಕೂಡ ಕೇಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಟನ ಮಾಡೋಕ್ಕೆ ಶುರು ಮಾಡ್ತಾಳೆ ಈಶ್ವರಿ. ಏನು ಮಾಡ್ತಾ ಇದೀಯ ನೀನು, ಏನು ಈ ಥರ ಮಾಡ್ತಾ ಇದೀಯ ಅಂತ ಇಲ್ಲಿ ಭದ್ರನು ಬೈಯೋಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಾಯಿದ್ದೀಯಾ ಅತ್ತೆ ಕತೆ, ಸುಮ್ಮನಿರಿ, ನೀನು ಸರಿ ಇರಲ್ಲ ನೋಡಿ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇಲ್ಲ ಕಣ್ಲ, ನನ್ನ ಮಗನ್ನ ಕಿತ್ಕೊಂಡ್ಲು ಅಲ್ವಾ, ಈಗ ನಿನಗೆ ವಿದ್ಯೆನ ಮಗನೂ ಬೇಕು, ನನಗೆ ಮಗು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗೆ ಜೋರಾಗಿ ಇಲ್ಲಿ ವಿದ್ಯೆ ಹೊಟ್ಟೆಗೆ ಕೈ ಹಾಕಿ ಇಲ್ಲಿ ಕೀಳೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆಮೇಲೆ ವಿದ್ಯೆ ಇಲ್ಲಿ ಅಳೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಏನು ಮಾಡ್ತಾಯಿದ್ದೀರಾ ಚಿಕ್ಕತ್ತೆ, ಬಿಡಿ ಅಂತ ಹೇಳ್ಬಿಟ್ಟು. ಇಲ್ಲ, ನನಗೆ ನಿನ್ನ ಮಗು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜೋರಾಗಿ ವಿದ್ಯೆ ಹೊಟ್ಟೆಗೆ ಕೈ ಹಾಕಿ ಮಗುನ ಕೀಳೋಕ್ಕೆ ಇದು ಮಾಡ್ತಾ ಇರ್ತಾರೆ. ಆಮೇಲೆ ಜೋರಾಗಿ ಮಗು ಹೊಟ್ಟೆಗೆ ಕಟ್ಟಿದ್ದಂಥ ಬಟ್ಟೆನ ವಿದ್ಯೆ ಜೋರಾಗಿ ಕಿತ್ತೇ ಬಿಡ್ತಾಳೆ ಈಶ್ವರಿ. ಆಮೇಲೆ ಇಲ್ಲಿ ಕಿತ್ತು ಬಿಸಾಕಿದ ತಕ್ಷಣ ಎಲ್ಲರೂ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಮೇಲೆ ಹೌದು, ಇಷ್ಟು ದಿವಸ ನೀವು ಮುದ್ದು ಸೊಸೆ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ರಲ್ಲ, ನೋಡಿ ಇದೇ ನಮ್ಮ ವಂಶದ ಕುಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೆಳಗಡೆ ಬಿದ್ದಿದ್ದಂಥ ದಿಂಬನ್ನ, ಹೊಟ್ಟೆ ಕಟ್ಕೊಂಡಿದ್ದಂಥ ದಿಂಬನ್ನ ತೆಗೆದ್ಬಿಟ್ಟು, ಅಯ್ಯೋ ನೋವಾಯ್ತು ಅನ್ಕಂದ, ನೋಡು ವಂಶದ ಕುಡಿ ಇದೆ ಕಣೋ ನಿಂದು, ನೋಡು ನಮ್ಮಮ್ಮ ಬಿಟ್ಟು ಬರ್ತಾಳೆ, ಹೆಣ್ಮಗು ಹುಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಲ್ಲ ಭದ್ರ, ನೋಡೋ ನಿನ್ನ ಮಗುನ, ನಿಮ್ಮಮ್ಮನೇ ಮತ್ತೆ ಹುಟ್ಟು ಬಂದಿದ್ದಾಳೆ ನೋಡು ಅಂದಾಗ ಇಲ್ಲಿ ಭದ್ರನೂ ಕೂಡ ಒಂದು ಕ್ಷಣ ಏನು ಮಾತಾಡೋದಿಲ್ಲ, ಶಾಕಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ. ಶಿವರಾಮೇಗೌಡರು ಏನೇ ಇದು ಏನು ಇದೆಲ್ಲ ಈ ಥರ ಏನು ನಡೀತಾ ಇದೆ ಇಲ್ಲಿ ಅಂತಂದ. ಹೌದು ಮಾವೇ, ಇಷ್ಟು ದಿವಸ ನಾನು ಸತ್ಯ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿದ್ದೆ, ಇವತ್ತು ಸತ್ಯ ಹೊರಗಡೆ ಬಂದಿದೆ, ಆದರೆ ಇದೇ ಸತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಅಳ್ತಾ ನಿಂತ್ಕೋತಾಳೆ. ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಇಷ್ಟು ದಿವಸ ನನ್ನ ಮಗನ ಮಾಡಿದ ಮಾತ್ರ ತಪ್ಪನ್ನೇ ಅವಳು ಎತ್ತಿಡಿದ್ಲಲ್ಲ, ಇವಳೇನು ಕೆಲಸ ಮಾಡಿದ್ದಾಳೆ, ಇವಳು ಎಂಥ ತಪ್ಪು ಮಾಡೋಕ್ಕೆ ಹೆಂಗಾರು ಇವಳು ಮನಸ್ಸು ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ, ಅವಳಿಗೆ ಒಂದು ನ್ಯಾಯ, ನನ್ನ ಮಗನಿಗೆ ಒಂದು ನ್ಯಾಯನ ಭಾವ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ಇದು ನಾನು ಬೇಕು ಅಂತ ಮಾಡಿದ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಎಷ್ಟೋ ದಿವಸದಿಂದ ಹೇಳಬೇಕು ಅಂತ ನಾನು ಮನಸ್ಸಲ್ಲೇ ಇಟ್ಕೊಂಡು ಬಂದೆ, ಆದರೆ ಇದನ್ನು ಇವತ್ತು ಹೇಳೋ ಅಂಥ ಟೈಮ್ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ಇವಳು ಈಶ್ವರಿ ಕೂಡ ವಿದ್ಯೆ ಅಳ್ತಾ ನಿಂತಿರ್ತಾಳೆ. ಆಮೇಲೆ ಇಲ್ಲಿ ವಿದ್ಯೆಯವರಮ್ಮ, ಇಷ್ಟು ದಿವಸ ನಾನು ಮಾಡಿದ ತಪ್ಪೇ ಸಾಕು, ಇನ್ನು ಮುಂದೇನು ನಾನು ಇದನ್ನು ಸತ್ಯನ ಹೇಳ್ದಲೇ ಹೋದರೆ ಯಾವುದೇ ಕಾರಣಕ್ಕೂ ನಾನು ತಾಯಿ ಆಗಲ್ಲ ಅಂತ ಹೇಳ್ಬಿಟ್ಟು, ಇಷ್ಟೆಲ್ಲ ತಪ್ಪಿಗೆ ನಾನೇ ಕಾರಣ ಗೌಡ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾವರಮ್ಮ ಹೇಳ್ತಾರೆ. ಆವಾಗ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಹೌದು, ನನ್ನ ಮಗಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಳೇ ಅಂತ ಗೊತ್ತಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ನರು ಇಲ್ಲಿ ಯಾರೇ ಆಗಿದ್ದರೂ ಕೂಡ ಅವಳ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು, ಭದ್ರ ನಮ್ಮ ಮಗನ ಸಾಯಿಸೋಕ್ಕೆ ಹೋಗಿದ್ದಾಗ ಅಳಿಯಂದರು ಸಾಯಿಸೋಕ್ಕೆ ಹೋಗಿದ್ರು, ಅವತ್ತು ನನ್ನ ಮಗಳು ಜೀವ ಉಳಿಬೇಕಾಗಿತ್ತು, ಅದಕ್ಕೋಸ್ಕರ ನನ್ನ ಮಗಳು ಪ್ರೆಗ್ನೆಂಟು ಅಂತ ನಾನೇ ಹೇಳಿದೆ, ಆದರೆ ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ, ಆದರೆ ಅದು ಅವಳಿಗೂ ಗೊತ್ತಿರಲಿಲ್ಲ. ನಾಟಕನ ಮುಂದುವರಿಸು ಅಂತ ಹೇಳ್ಕೊಟ್ಟಿದ್ದೆ ನಾವು, ಅದರಲ್ಲಿ ಅವಳದು ಏನೂ ತಪ್ಪಿಲ್ಲ, ದಯವಿಟ್ಟು ನನ್ನ ಮಗಳನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರೋ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.